ಉತ್ಪಾದಕರ ಸಂಘಗಳು ಹಾಲಿನ ಉತ್ಪಾದನೆಯ ವಹಿವಾಟಿನಿಂದ ಲಾಭದಲ್ಲಿರುವುದು ಬಹಳ ಸಂತೋಷದ ವಿಷಯವಾಗಿದೆ ಎಂದು ಶಿಮುಲ್ ಜಿಲ್ಲಾ ನಿರ್ದೇಶಕರಾದ ಬಿಸಿ ಸಂಜೀವ್ ಮೂರ್ತಿ ಹೇಳಿದ್ದಾರೆ. ಅವರು ತಾಲೂಕಿನ ಹೆಗ್ಗೆರೆ ಗ್ರಾಮ ಹಾಗೂ ಸೋಮಗುದ್ದು ಗ್ರಾಮಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ರ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಹೆಗ್ಗೆರೆ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ವಿ ರಾಘವೇಂದ್ರ ಹಾಗೂ ಸೋಮಗುದ್ದು ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷಯುತ ಎಸ್ ಶೆಟ್ಟಪ್ಪ ಇವರುಗಳ ಘನ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ಉಪವಿಭಾಗಾಧಿಕಾರಿಗಳಾದ ಎಂ ಪುಟ್ಟರಾಜು ಹಾಗೂ ಮಾರ್ಗ ವಿಸ್ತರಣಾಧಿಕಾರಿಗಳಾದ ನಯಾಜ್ ಬೇಗಂ ಅವರು ವಾರ್ಷಿಕ ವಹಿವಾಟಿನ ಸಮಗ್ರ ಮಾಹಿತಿಯನ್ನ ಸಭೆಗೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸೋಮಗುದ್ದು ಸಂಘದಲ್ಲಿ ಹಾಗೂ ಹೆಗ್ಗೆರೆ ಸಂಘದ ಅತಿ ಹೆಚ್ಚು ಹಾಲು ಹಾಕಿದ ಉತ್ಪಾದಕರಿಗೆ ಸಂಘದ ಪರವಾಗಿ ನಿರ್ದೇಶಕರು ಬಹುಮಾನವನ್ನ ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಉತ್ಪಾದನೆ ಮಾಡ್ತೀರಪ್ಪ ಅಂದ್ರೆ ನಿಜವಾಗ್ಲೂ ಬಹಳ ಸಂತೋಷ. ಅದಕ್ಕೆ ಮೊದಲನೇದಾಗಿ ಎಲ್ಲ ಉತ್ಪಾದಕರು ನಾನು ಅಭಿನಂದಿಸ್ತೀನಿ. ಯಾಕಂದ್ರೆ ಬಹಳ ಒಳ್ಳೆಯ ಒಂದು ಸೂಚನೆ ಇದು. ನೀವು ಈಗಾಗಲೇ ಒಳ್ಳೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಆಡಳಿತ ಮಂಡಳಿಯವರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಈ ವರ್ಷ ಸುಮಾರು 6,79,000 ರೂಪಾಯಿ ಲಾಭನೂ ಮಾಡಿದ್ದಾರೆ. 6,79,000 ಲಾಭ ಮಾಡಿದ್ದಾರೆ. ಸಹಕಾರ ಸಂಘಗಳಲ್ಲಿ ಲಾಭದಾಯಕವಾಗಿ ನಡೀತಕ್ಕಂಥದ್ದು ಭಾಳ ಕಷ್ಟ. ಅದರಲ್ಲೂ ನೀವೆಲ್ಲ ಒಳ್ಳೆ ಗುಣಮಟ್ಟದ ಹಾಲು ಹಾಕಿ ನಿನ್ನೆ ಯಾವುದೋ ಒಂದು ಸೊಸೈಟಿಗೆ ಹೋಗಿದ್ವಿ, 60,000 ಲಾಸ್ ಐತದೆ ಸಂಘ. ಆ ಥರ ನಮ್ಗೆ ಆ ಥರದ ಭಾಳ ಕಮ್ಮಿ. ಎಲ್ಲ ಕಡೆನೂ ಸ್ವಲ್ಪ ಲಾಭ ಹೆಚ್ಚು ಕಡಿಮೆ ಇರ್ಬೋದು. ಈಗ ಹೆಗ್ಗೆರೆಗೆ ಹೋಗಿ ಬಂದ್ವಿ, ಅದು ಲಾಭದಲ್ಲಿದೆ. 4,70,000 ಲಾಭದಲ್ಲಿದೆ. ಇದು ನಿಮ್ಮದು ಅದೇ ಪ್ರಮಾಣದಲ್ಲಿ ಇದ್ದು ಸಮೇತ ನಿಮ್ದು ಇನ್ನೂ ಹೆಚ್ಚಿನ ಲಾಭ ಇದೆ. ಇಡೀ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಲಾಭ ಮಾಡಿರ್ತಕ್ಕಂಥ ಒಟ್ಟಪ್ಪನಹಳ್ಳಿ ಸಂಘ 8,80,000 ರೂಪಾಯಿ ಲಾಭ ಮಾಡಿದೆ. ಭಾಳ ಚೆನ್ನಾಗಿ ಲಾಭ ಮಾಡಿದ್ದು. ಅವ್ರಿಗೆ ಹೆಚ್ಚಿಗೆ 10 ಲಕ್ಷ ರೂಪಾಯಿ ಲಾಭ ಆಗ್ತಿತ್ತು. 2 ತಿಂಗಳು ಅವರು ₹1 ಸಹಾಯಧನ ಹೆಚ್ಚಿಗೆ ರೈತರಿಗೆ ಕೊಟ್ಟು 1 ಲಕ್ಷ ರೂಪಾಯಿ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಚೆನ್ನಾಗಿ ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ಒಟ್ಟಪ್ಪನಹಳ್ಳಿ ಸೋಮಗುದ್ದಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಹಾಲಿಗೆ ಥರ ಹೆಸರು ಪ್ರಸಿದ್ಧಿ. ಅದೇನೋ ನಿಮಗೆ ಒಲ್ದು ಬಿಡುತ್ತೆ ಹಾಲಿಗೆ. ಅದಕ್ಕೋಸ್ಕರ ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಮುಂದಿನ ದಿನದಲ್ಲಿ ಇನ್ನೂ ಉತ್ಪಾದನೆಯನ್ನು ಮಾಡಿರಿ. ಈಗ ಫೀಡಿನ ಬಗ್ಗೆ ಹೇಳಿದ್ವಿ. ನೀವು ಫೀಡು ನೀವೇ ಮೆಕ್ಕೆಜೋಳ ಬೆಳಿತೀರಾ, ನೀವೇ ಹಿಂಡಿ ತಗೊಂಬಂದು ನೀವೇ ಫೀಡ್ ತಯಾರು ಮಾಡ್ಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಬೇರೆ ಪ್ರೈವೇಟ್ನಲ್ಲಿ ಫೀಡ್ ತಗೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅದರಿಂದ ನಿಮ್ಗೇನು ರೇಟು ಸ್ವಲ್ಪ ಜಾಸ್ತಿ ಇರ್ತದೆ. ಆಮೇಲೆ ಗುಣಮಟ್ಟ ನೋಡಿರಿ. ಯಾಕಂದರೆ ಈಗ ಬರ್ತಕ್ಕಂಥ KMF ಏನು ಫೀಡ್ ಇದೆ, ಒಳ್ಳೆ ಗುಣಮಟ್ಟ ಬರ್ತಿದೆ. ಯಾಕಂದ್ರೆ ನಾನು ಹೆಚ್ಚು ಕಮ್ಮಿ 35 ಹಸುಗಳು ಸಾಕ್ತಾ ಇದ್ವಿ. ನಾವು ಅದನ್ನು ಬಿಟ್ಟರೆ ಬೇರೆ ಹಾಕೋದೇ ಇಲ್ಲ. 400 ಗ್ರಾಮ್ ನಂಗೆ ಕರೆಕ್ಟಾಗಿ ಹಾಕಿದರೆ ನಮ್ಮ ಹಾಲು ಉತ್ಪಾದನೆ ಚೆನ್ನಾಗುತ್ತೆ, ಗುಣಮಟ್ಟನೂ ಚೆನ್ನಾಗುತ್ತೆ. ಕರೆಕ್ಟಾಗಿ ನಮಗೆ ಬೇರೆ ಅದಕ್ಕಿಂತ ನಮ್ಮ ಕಡಿಮೆನೂ ಬೀಳುತ್ತೆ. ಅದಕ್ಕೋಸ್ಕರ ನೀವು ಬೇರೆ ಈಗ ನೀವೇ ಉತ್ಪಾದನೆ ಮಾಡ್ಕೊಳ್ಳೋದಾದರೆ ಫೀಡ್ ಹಾಕ್ರಿ. ಅಕಸ್ಮಾತ್ ನೀವು ಹೊರಗಡೆ ಪ್ರೈವೇಟ್ನಲ್ಲಿ ಖರೀದಿ ಮಾಡೋದಾದರೆ ಹೋಗ್ಬೇಡ್ರಿ. ಇಲ್ಲೇ ಒಳ್ಳೆ ಫೀಡ್ ಸಿಗ್ತದೆ. ಬೇಕಾದ್ರೆ ನಿಮ್ದು ಏನೋ ಇದುವರೆಗೂ ಆಯಿತು, ಸುಮಾರು ನಾವು 300 ಸೊಸೈಟಿಗಳಿಗೆ ವಿಸಿಟ್ ಮಾಡಿದ್ದೀವಿ. ಎಲ್ಲಿನೂ ಫೀಡ್ ಚೆನ್ನಾಗಿಲ್ಲ ಅಂತ ಇವತ್ತಿನವರೆಗೂ 1 ವರ್ಷದಿಂದ ಎಲ್ಲಿ ಪ್ರಾಬ್ಲಮ್ ಆಗಿಲ್ಲ. ಅದಕ್ಕೋಸ್ಕರ ನೀವು ಫೀಡ್ ಹೊರಗಡೆ ಖರೀದಿ ಮಾಡಬಹುದು. ನಮ್ಮಲ್ಲೇ ಫೀಡ್ ಸಾಕಷ್ಟು ಕಾರ್ಯದರ್ಶಿಗಳಿಗೆ ಇಂಡೆಂಟ್ ಹಾಕಿ ತರಿಸ್ಕೊಡ್ತಾರೆ. ಇಲ್ಲ ನಾವೇ ಮೆಕ್ಕೆಜೋಳ ಬೆಳಿತೀವಿ, ನಾವೇ ಉತ್ಪಾದನೆ ಮಾಡ್ಕೊಂತೀವಿ ಅಂದ್ರೆ ಅದಕ್ಕೆ ನಾವು ಅಭ್ಯಂತರ ಇಲ್ಲ. ಅದಕ್ಕೆ ನಾವು ಕಡ್ಡಾಯ ಮಾಡೋದಿಲ್ಲ. ಅದು ಹಾಕ್ಬೇಡ್ರಿ ಅಂತ ನಾವು ಹೇಳಕ್ಕೆ. ನೀವು ಕಷ್ಟಪಟ್ಟು ಬೆಳೆದಿರ್ತೀರ, ನಿಮ್ದಾದಂಥ ಫೀಡ್ ನೀವು ಹಾಕೋದಕ್ಕೆ ನಾವು ಇನ್ನೂ ಸಂತೋಷ ಪಡ್ತೀವಿ. ಯಾಕಂದರೆ ಹೊಲದಲ್ಲಿ ಬೆಳೆನೂ ಬೆಳೆದಂಗೆ ಆಗುತ್ತೆ, ನಿಮಗೆ ಹಸುಗಳಿಗೆ ಒಂದು ಫುಡ್ಡು ಆದಂಗೆ ಆಗುತ್ತೆ ಅಂತಂದೇಳಿ. ಅದ್ರ ಜೊತೆಗೆ ಈಗಾಗಲೇ ಕಳೆದ ಬಾರಿನೂ ನಾವು ಬಂದ ನಂತರ ಜಾಬ್ ಕಟ್ರುಗಳು ಸುಮಾರು ನಿಮ್ಮ ಇದಕ್ಕೆ ಕೊಡಿಸಿದ್ವಿ. ಯಾವ್ಯಾವ ಪೆಂಡಿಂಗ್ ಇದ್ವು ಅವನ್ನೆಲ್ಲ ಕೊಡಿಸಿದ್ವಿ.